ಹಿಂದೂ ಸಂಪ್ರದಾಯದ ಪ್ರಕಾರ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರವಾದ ಕಾರ್ಯವಾಗಿದೆ. ಶತಮಾನಗಳಿಂದ ಈ ನಂಬಿಕೆ ಭಾರತೀಯರಲ್ಲಿದೆ. ಇದನ್ನು ಪುಣ್ಯ ಸ್ನಾನ ಎಂದು ಕೂಡ ಕರೆಯಲಾಗುತ್ತದೆ. ವಿಶೇಷವಾಗಿ ಸಂಕ್ರಾಂತಿ, ಕುಂಭ ಮೇಳ, ಸೂರ್ಯ ಮತ್ತು ಚಂದ್ರ ಗ್ರಹಣ ಮುಗಿದ ಬಳಿಕ ಹಾಗೂ ಪುಷ್ಕರ ಸಂದರ್ಭದಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವುದು ತುಂಬಾ ಪವಿತ್ರ ಎಂದು ಭಾವಿಸಲಾಗುತ್ತದೆ. ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಗಂಗಾ ಸ್ನಾನ ತುಂಗಾ ಪಾನ ಎಂಬ ನಾಣ್ಣುಡಿಯೇ ಇದೆ. ನದಿಗಳನ್ನು ತಾಯಿ ಎಂಬ ಭಾವನೆಯಿಂದ ನೋಡಲಾಗುತ್ತದೆ. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ದೇಶದ ಪ್ರಮುಖ ನದಿಗಳಾಗಿವೆ. ಈ ಪೈಕಿ ಹಿಮಾಲಯದಲ್ಲಿ ಉಗಮ ಸ್ಥಾನ ಹೊಂದಿರುವ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳನ್ನು ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಎಂದು ಪರಿಗಣಿಸಲಾಗಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕೆಂಬುದು ಬಹುತೇಕ ಹಿಂದೂಗಳ ಆಶಯವಾಗಿರುತ್ತದೆ. ಹರಿದ್ವಾರ, ಋಷಿಕೇಶ, ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡುವ ಸಂಪ್ರದಾಯ ವಿಶೇಷವಾಗಿ ಬಹಳ ಪ್ರಸಿದ್ಧಿ ಪಡೆದಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆತ್ಮದ ಶುದ್ಧೀಕರಣದ ಜೊತೆಗೆ ಮೋಕ್ಷಕ್ಕೆ ಕಾರಣವಾಗಲಿದೆ ಎಂಬುದು ಹಿಂದೂಗಳ ನಂಬಿಕೆಯಾಗಿದೆ. ಸಾಮಾನ್ಯವಾಗಿ ಸೂರ್ಯೋದಯದ ಸಂದರ್ಭದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದು ಉತ್ತಮ ಎಂದು ಭಾವಿಸಲಾಗುತ್ತದೆ. ಕೆಲವರು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಆ ಬಳಿಕವೂ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಆದರೆ ಇತ್ತೀಚೆಗೆ ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಹೆಚ್ಚುತ್ತಿದೆ. ರಾತ್ರಿ ಜನಸಂದಣಿ ಕಡಿಮೆ ಇರುತ್ತದೆ, ಇಲ್ಲವೇ ಹೇಗೋ ನದಿ ಬಳಿ ಬಂದಿದ್ದೇವೆ, ಸ್ನಾನ ಮಾಡಿದರಾಯಿತು ಎಂಬ ಭಾವನೆ ಅದಕ್ಕೆ ಪ್ರಮುಖ ಕಾರಣ. ಆದರೆ ಇದು ಸರಿಯಲ್ಲ. ಯಾಕೆಂದರೆ ಸಂಜೆ ಬಳಿಕ ಅಥವಾ ರಾತ್ರಿ ಸಮಯದಲ್ಲಿ ಯಕ್ಷರು ನದಿ ಬಳಿ ಇರುತ್ತಾರೆ ಅಥವಾ ಸ್ನಾನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಯಕ್ಷರು ಅಂದರೆ ದುಷ್ಟಶಕ್ತಿಗಳಲ್ಲ, ಅವರು ನೀರು, ಕಾಡು ಮತ್ತು ಮರ ಇತ್ಯಾದಿಗಳಿಗೆ ಸಂಬಂಧಿಸಿರುವ ಪ್ರಾಕೃತಿಕ ಶಕ್ತಿಗಳಾಗಿವೆ. ಈ ಜೀವಿಗಳು ರಾತ್ರಿಯಲ್ಲಿ ಸಕ್ರಿಯವಾಗಿರುತ್ತವೆ ಎಂದು ನಂಬಲಾಗಿದೆ. ಯಕ್ಷರ ಸಮಯದಲ್ಲಿ ಅವರಿಗೆ ಸಂಬಂಧಿಸಿದ ಪ್ರದೇಶಗಳಿಗೆ ಪ್ರವೇಶಿಸುವುದು ಅಗೌರವ ಎಂದು ಭಾವಿಸಲಾಗಿದೆ. ಬ್ರಾಹ್ಮಿ ಮುಹೂರ್ತ ಅಥವಾ ಬೆಳಗಿನ ಜಾವ ನದಿಯಲ್ಲಿ ಸ್ನಾನ ಮಾಡುವುದು ಉತ್ತಮ ಎಂದು ಭಾವಿಸಲಾಗುತ್ತದೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಎಂದು ನಂಬಲಾಗಿದೆ. ಪವಿತ್ರ ನೀರಿನಲ್ಲಿ ಮುಂಜಾನೆ ಸ್ನಾನ ಮಾಡುವುದರಿಂದ ದಿನಕ್ಕೆ ಹೊಸ ಆರಂಭ ಸಿಗಲಿದೆ. ಮುಂಜಾನೆ ಸಮಯ ಮನುಷ್ಯರಿಗಾಗಿ ಮತ್ತು ತಡರಾತ್ರಿಯನ್ನು ಆತ್ಮಗಳು ಮತ್ತು ಇತರ ಪ್ರಾಪಂಚಿಕ ಘಟಕಗಳಿಗೆ ಮೀಸಲಾದ ಸಮಯ ಎಂದು ನಂಬಲಾಗಿದೆ. ಇದರಿಂದಾಗಿ ಮನುಷ್ಯರು ಸಮಯದ ಈ ಗಡಿ ರೇಖೆಯನ್ನು ಗೌರವಿಸಿದ್ದು ಉತ್ತಮವಾಗಿದೆ.